ಸರ್, ಈಗ ರಾಮ ಮಂದಿರ ವಿಚಾರಕ್ಕೆ ಬಂದ್ರೆ 22ನೇ ತಾರೀಕು ತಾವು ಅಲ್ಲಿಗೆ ಹೋಗ್ತಾ ಇದ್ದೀರಾ ಏನು ಅಂತ? 22 ತಾರೀಕು ನನಗೇನು ಹೋಗೋದು ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಯಾವಾಗಾರ ಒಂದು ದಿವಸ ಹೋಗ್ತೀನಿ 22ಕ್ಕೆ. ಹಾಂ, ಸಿಎಂ ಅವರು ಹೇಳ್ದಂಗೆ ಹೇಳಿದ್ರೆ ನನಗೇನು ರಾಮ ಮಂದಿರಕ್ಕೆ ಹೋಗ್ಬೇಕಾಗಿದ್ದೇನೆ. ನನ್ನ ಹೆಸರೇನೇ ನಾನು ಲಕ್ಷ್ಮಣ್ ಇರುವಾಗ. ಸರ್, ಈಗ ರಾಮ ಮಂದಿರ ವಿಚಾರಕ್ಕೆ ಬಂದ್ರೆ 22ನೇ ತಾರೀಕು ತಾವು ಅಲ್ಲಿಗೆ ಹೋಗ್ತಾ ಇದ್ದೀರಾ ಏನು ಅಂತ? 22 ತಾರೀಕು ನನಗೇನು ಹೋಗೋದು ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಯಾವಾಗಾರ ಒಂದು ದಿವಸ ಹೋಗ್ತೀನಿ 22ಕ್ಕೆ. ಹಾಂ, ಸಿಎಂ ಅವರು ಹೇಳ್ದಂಗೆ ಹೇಳಿದ್ರೆ ನನಗೇನು ರಾಮ ಮಂದಿರಕ್ಕೆ ಹೋಗ್ಬೇಕಾಗಿದ್ದೇನೆ. ನನ್ನ ಹೆಸರೇನೇ ನಾನು ಲಕ್ಷ್ಮಣ್ ಇರುವಾಗ. ಸರ್, ಈಗ ರಾಮ ಮಂದಿರ ವಿಚಾರಕ್ಕೆ ಬಂದ್ರೆ 22ನೇ ತಾರೀಕು ತಾವು ಅಲ್ಲಿಗೆ ಹೋಗ್ತಾ ಇದ್ದೀರಾ ಏನು ಅಂತ? 22 ತಾರೀಕು ನನಗೇನು ಹೋಗೋದು ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಯಾವಾಗಾರ ಒಂದು ದಿವಸ ಹೋಗ್ತೀನಿ 22ಕ್ಕೆ. ಹಾಂ, ಸಿಎಂ ಅವರು ಹೇಳ್ದಂಗೆ ಹೇಳಿದ್ರೆ ನನಗೇನು ರಾಮ ಮಂದಿರಕ್ಕೆ ಹೋಗ್ಬೇಕಾಗಿದ್ದೇನೆ. ನನ್ನ ಹೆಸರೇನೇ ನಾನು ಲಕ್ಷ್ಮಣ್ ಇರುವಾಗ. ಸರ್, ಈಗ ರಾಮ ಮಂದಿರ ವಿಚಾರಕ್ಕೆ ಬಂದ್ರೆ 22ನೇ ತಾರೀಕು ತಾವು ಅಲ್ಲಿಗೆ ಹೋಗ್ತಾ ಇದ್ದೀರಾ ಏನು ಅಂತ? 22 ತಾರೀಕು ನನಗೇನು ಹೋಗೋದು ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಯಾವಾಗಾರ ಒಂದು ದಿವಸ ಹೋಗ್ತೀನಿ 22ಕ್ಕೆ. ಹಾಂ, ಸಿಎಂ ಅವರು ಹೇಳ್ದಂಗೆ ಹೇಳಿದ್ರೆ ನನಗೇನು ರಾಮ ಮಂದಿರಕ್ಕೆ ಹೋಗ್ಬೇಕಾಗಿದ್ದೇನೆ. ನನ್ನ ಹೆಸರೇನೇ ನಾನು ಲಕ್ಷ್ಮಣ್ ಇರುವಾಗ. ಸರ್, ಈಗ ರಾಮ ಮಂದಿರ ವಿಚಾರಕ್ಕೆ ಬಂದ್ರೆ 22ನೇ ತಾರೀಕು ತಾವು ಅಲ್ಲಿಗೆ ಹೋಗ್ತಾ ಇದ್ದೀರಾ ಏನು ಅಂತ? 22 ತಾರೀಕು ನನಗೇನು ಹೋಗೋದು ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಯಾವಾಗಾರ ಒಂದು ದಿವಸ ಹೋಗ್ತೀನಿ 22ಕ್ಕೆ. ಹಾಂ, ಸಿಎಂ ಅವರು ಹೇಳ್ದಂಗೆ ಹೇಳಿದ್ರೆ ನನಗೇನು ರಾಮ ಮಂದಿರಕ್ಕೆ ಹೋಗ್ಬೇಕಾಗಿದ್ದೇನೆ. ನನ್ನ ಹೆಸರೇನೇ ನಾನು ಲಕ್ಷ್ಮಣ್ ಇರುವಾಗ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.